ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸಿ ತಗೊಂಡ್ ಬಂದ್ಯಾ? ತಗೊಂಡ್ ಬಂದೆ ರಾಜಮಾತೆ. ಕೊಡಿಲಿ. ಕಾವೇರಿ, ಇಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬಂದ ಆಸ್ತಿನ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀನಿ. ಇನ್ಮೇಲೆ ಆಸ್ತಿಯ ವ್ಯವಹಾರ, ಆರ್ಥಿಕ ವ್ಯವಹಾರಗಳೆಲ್ಲವನ್ನ ನೀನೇ ನೋಡ್ಕೋಬೇಕು. ಕಾವೇರಿ, ಸೈನ್ ಮಾಡು. ನಾನೇನು ಆಸೆ ಪಡದೇ ಇದ್ರು ನನ್ಗೆಲ್ಲಾನು ಕೊಡ್ತಾ ಇದ್ದೀರಾ. ಸ್ವಂತ ಮಗಳಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ. ಅದು ಸಾಲದು ಅಂತ ಈಗ ಎಲ್ಲ ಆಸ್ತಿ ಮೇಲೂ ನನಗೆ ಅಧಿಕಾರ ಕೊಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಪವರ್ ಆಫ್ ಅಟಾರ್ನಿನ ಯಾವ ಕೆಟ್ಟದಕ್ಕೂ ಬಳಸ್ದೆ ಜವಾಬ್ದಾರಿಯಿಂದ ಪಾಲಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ನೀವ್ ನನ್ನ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಂಡು ನಮ್ ವ್ಯಾಪಾರ ಅಭಿವೃದ್ಧಿಗೆ, ನಮ್ ಕುಟುಂಬದ ಗೌರವ ಹೆಸರನ್ನ ಹೆಚ್ಚು ಮಾಡೋದಿಕ್ಕೆ ಮನಸ್ಫೂರ್ತಿಯಾಗಿ ಪ್ರಯತ್ನ ಮಾಡ್ತೀನಿ. ನನಗೆ ಆಶೀರ್ವಾದ ಮಾಡಿ ಅಜ್ಜಿ. ಆ ಭಗವಂತ ನಿನ್ನನ್ನು ಸದಾ ಕಾಪಾಡ್ಲಿ ಅಮ್ಮ. ಎದ್ದೇಳಮ್ಮ, ನೀನು ನಮ್ಮ ಮುದ್ದು ಬಂಗಾರ. ನಿನ್ನ ನಾವು ದತ್ತು ತಗೊಂಡಿದ್ದೀವಿ ಅಂದರೆ ನೀನು ನನ್ನ ಮಗಳೇ ಕಾವೇರಿ. ನನ್ನ ಮಗಳು ನನ್ನ ಮನೆಗೆ ಬಂದಮೇಲೆ ಎಲ್ಲ ಜವಾಬ್ದಾರಿನೂ ಅವಳಿಗೆ ಕೊಡಬೇಕು ಅಂತ ನಾವು ಮೊದಲು ಅಂದ್ಕೊಂಡಿರೋದು. ನಿನ್ನ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದೆ. ಆಯ್ತಮ್ಮ, ಹೋಗಿ ಸೈನ್ ಹಾಕು. ಹೋಗು. ಎಷ್ಟು ಕೊಬ್ಬ ನಿನಗೆ! ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ ಎಲ್ಲರಿಗೂ ಬುದ್ಧಿ ಇಲ್ದೆ ಇವಳು ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದೀರಾ. ನಾಯಿನ ಬಂಗಾರದ ಸಿಂಹಾಸನದ ಮೇಲೆ ಕೂರಿಸಿ ಒಳ್ಳೆ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿದ್ರು ಅದ್ರ ನೀಚ ಬುದ್ಧಿನ, ನಾಯಿ ಬುದ್ಧಿನ ಬದಲಾಯಿಸೋದು ಎಷ್ಟು ಕಷ್ಟನೋ, ಈ ಕಾವೇರಿ ಕೂಡ ನೀವ್ ಎಷ್ಟು ಗೌರವ ಕೊಟ್ರು, ಜವಾಬ್ದಾರಿ ಕೊಟ್ರು, ಅವಳ ದರಿದ್ರ ಬುದ್ಧಿನ ತೋರಿಸಿ ನಮ್ಮ ಆಸ್ತಿನ ಹೊಡೆಯೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಜ್ಜಿ? ಹಾ, ಏನಜ್ಜಿ, ಮನೇನಲ್ಲಿ ನಾನೊಬ್ಳಿದ್ದೀನಿ ಅಂತ ನೆನ್ಪಿಲ್ವಾ? ಅಲ್ಲ, ನಮ್ಗೂ ಈ ಮನೆಗೂ ಸಂಬಂಧ ಇಲ್ದಿರೋರ್ ತರ ಆಡ್ತಿರಲ್ಲ.
ನಾನು ಈ ಮನೆ ವಾರಸ್ದಾಳಲ್ವಾ? ಈ ಮನೆ ಮೊಮ್ಮಗಳಲ್ವಾ? ಈ ಮನೆ ಆಸ್ತಿ ಪಾಸ್ತಿ ನೋಡ್ಕೊಳ್ಳೋ ಅರ್ಹತೆ ನನ್ಗಿಲ್ವಾ? ನಿಂಗೆ ಅರ್ಹತೆ ಇಲ್ಲ. ನನಗ್ ಯಾಕಿಲ್ಲ ಅಜ್ಜಿ? ನನ್ನ ಅವಳು ಕಂಪೇರ್ ಮಾಡಿದ್ರೆ ನಾನ್ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ಹೇಳಿ ಹೇಳಿ. ನನಗ್ ಕೊಡ್ದೇ ಇರೋ ಜವಾಬ್ದಾರಿ ಕಾವೇರಿ ಕೊಡೋ ಅವಶ್ಯಕತೆ ಏನಿದೆ ಹೇಳಿ. ಮಯೂರಿ, ರಾಜ್ ಮತ್ತೆ ಕಾವೇರಿ ಕೊಡ್ತಾ ಇರೋದು ಅಧಿಕಾರನೋ ದೊಡ್ಡತನನೋ ಅಲ್ಲ, ರೆಸ್ಪಾನ್ಸಿಬಿಲಿಟಿ. ಅದರಲ್ಲೂ ಕಾವೇರಿಗೆ ಅದನ್ನ ನಿಭಾಯಿಸೋ ಅರ್ಹತೆ ಇದೆ. ಚೆನ್ನಾಗಿ ಹೇಳ್ದೆ ಪೃಥ್ವಿ. ದೊಡ್ಡಸ್ತಿಕೆ ಜವಾಬ್ದಾರಿಯ ಅರ್ಥ ನಿನಗೆ ಗೊತ್ತಿಲ್ಲ, ಆದ್ರಿಂದ ಅದನ್ನ ಕಲಿಯೋದಕ್ಕೆ ತುಂಬಾ ಟೈಮ್ ಬೇಕು. ಆ ಸಮಯ ಬಂದಾಗ ಯಾವುದೂ ನಿಲ್ಲಲ್ಲ. ಕಾವೇರಿ, ನೀನ್ ಸೈನ್ ಮಾಡಮ್ಮ. ಅಜ್ಜಿ, ನೀನು ಸೈನ್ ಹಾಕಮ್ಮ. ಯಾರು ಬರ್ತಾರೋ ನಾನು ನೋಡ್ತೀನಿ. ಸೈನ್ ಮಾಡು ಕಾವೇರಿ. ಕಾವೇರಿ, ನೀನ್ ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾನು ಹೇಳ್ತಿದ್ದೀನಿ, ನೀನ್ ಸೈನ್ ಮಾಡು. ಕಂಗ್ರಾಟ್ಸ್ ಕಾವೇರಿ. ಇವತ್ತಿಂದ ಈ ವಂಶಕ್ಕೆ ತಲತಲಾಂತರದಿಂದ ಬಂದಿರೋ ಆಸ್ತಿನ, ಆರ್ಥಿಕತೆನ ಹೆಚ್ಚಿಸಂತ ವ್ಯವಹಾರಗಳು, ಹೊಲ ಗದ್ದೆಗಳು ಎಲ್ಲಾದ್ರ ಮೇಲೂ ಈಗ ನಿನಗೆ ಹಕ್ಕಿದೆ. ಇವತ್ತಿಂದ ನೀನು ನಮಗೆ ಯಜಮಾನಿ. ನ್ಯಾಯವಾಗಿ, ಧರ್ಮವಾಗಿ ಇಲ್ಲಿರೋರೆಲ್ಲ ನೀನ್ ಹೇಳಿದ ಕೆಲಸ ಮಾಡ್ಬೇಕೇ ಹೊರತು ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಿನ್ನ ಮಾತೆ ಶಾಸನ. ಇವತ್ತಿಂದ ಇವಳು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕು. ತಗೊಮ್ಮ. ಮನೆ ವ್ಯವಹಾರಗಳನ್ನ ತಿಳ್ಕೊಂಡಿದ್ದೀನೇನೋ, ಆದ್ರೆ ನಮ್ಮ ಹೊಲದಲ್ಲಿ ಬೆಳಿತಿರೋ ಬೆಳೆಗಳ ಬಗ್ಗೆ ನಾನು ತಿಳ್ಕೋಬೇಕು ಅಜ್ಜಿ. ತಿಳ್ಕೊಳ್ಳು ಅಂತೆ ಬಿಡು. ಅಗ್ನಿದೇವ, ಕಾವೇರಿಗೆ ಎಲ್ಲ ಹತ್ರ ಇದ್ದು ತೋರ್ಸು. ಎಲ್ಲ ತಿಳಿಸ್ಬೇಕು. ಹಾಗೆ ಆಗ್ಲಿ ದೊಡ್ಡಮ್ಮ. ಪೃಥ್ವಿ, ಕಾವೇರಿ ಜೊತೆಗೆ ನೀನು ಹೋಗು. ಹಾ, ಸರಿ ಅಂಕಲ್. ನನ್ಗಂತೂ ಕಾವೇರಿ ವಿಷಯದಲ್ಲಿ ತುಂಬಾ ಆತಂಕ ಆಗ್ತಿದೆ, ಭಯ ಆಗ್ತಿದೆ. ಕಾವೇರಿನೇ ಕಲ್ಯಾಣಿ ಅಂತ ಆದಷ್ಟು ಬೇಗ ದೊಡ್ಡ ಮೊರ್ಗೆ ನಿಜ ಹೇಳ್ಬಿಡ್ಬೇಕು. ಕಾವೇರಿ ಯಾಕೋ ಅತಿಯಾಗಿ ಆಡ್ತಿದ್ದಾಳೆ. ಅಧಿಕಾರ ಅನ್ನೋದು ಮಯೂರಿಗೆ ಸಿಗ್ಬೇಕು, ಕಾವೇರಿಗಲ್ಲ. ಹೊಲದತ್ರನೇ ಕಾವೇರಿನ ಏನೋ ಒಂದು ಮಾಡ್ಬಿಡ್ಬೇಕು. ಕಾವೇರಿ ಮತ್ತೆ ಮನೆಗೆ ಬರಬಾರದು. ಕಾವೇರಿ,
ಇಲ್ಲಿಂದ ಕಾಣಿಸ್ತಾ ಇರೋ ಹೊಲ ಎಲ್ಲ ರಾಜಮಹಲಕ್ಕೆ ಸೇರಿದ್ದೆ. ಇಲ್ಲಿ ರೈತರು ದಿನಗೂಲಿ ಕೆಲಸದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ದಿನ ನಮ್ಮ ಹೊಲದಲ್ಲೇ ಕೆಲಸ ಮಾಡೋದು. ಅದರಲ್ಲಿ ಕೆಲವೊಂದಷ್ಟು ಜನ ಎತ್ತಿನ ಗಡಿ ಹೊಡೆಯೋರು ಇದ್ದಾರೆ. ಅಲ್ಲಿ ನೋಡು ಕಾವೇರಿ, ಅಲ್ಲಿವರೆಗೂ ನಮ್ದೇನೆ. ಅಲ್ಲಿವರ್ಗ ಏಯ್, ಕಾವೇರಿ ಅಮ್ಮ ಬಂದ್ಲು. ಹೌದು, ಮೊನ್ನೆ ಆಗಿದ್ದ ಬೆಳೆ ನಷ್ಟಕ್ಕೆ ಇವರೇ ಪರಿಹಾರನ ಕೊಟ್ಟಿದ್ದು. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಿನ್ ದಯೆಯಿಂದ ಚೆನ್ನಾಗಿದೀವಮ್ಮ. ಇಲ್ಲ ಅಂತಂದ್ರೆ ಬಿಸಿಲಲ್ಲಿ ಸಾಯ್ತಿದ್ವಾ? ಬಿಸ್ಲಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೀರಾ? ಬೆಳಗ್ಗೆ ಮತ್ತೆ ಸಂಜೆ ಬಿಸ್ಲಿಲ್ದೇ ಇರುವ ಕೆಲಸ ಮಾಡ್ಬೋದಲ್ವಾ? ಅಗ್ನಿದೇವ್ ಯಜಮಾನ್ರು ಹೇಗೆ ಹೇಳ್ತಾರೋ ನಾವು ಆ ರೀತಿನೇ ಮಾಡೋದಮ್ಮ. ಸರಿ ಕೊಂಡ್ರು, ಇನ್ನು ಮುಂದೆ ಹಾಗೆ ಮಾಡಿ. ಇನ್ಮೇಲೆ ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಕಾವೇರಿಗೆ ಹೇಳಿ, ಅವಳು ಸಾಲ್ವ್ ಮಾಡ್ತಾಳೆ. ಸಮಸ್ಯೆ ನಮ್ಗೇನಿರುತ್ತಮ್ಮ. ಆ ಬೋರ್ ಬತ್ತೋಗಿ ಭಾಳ ವರ್ಷನೇ ಆಗೋಯ್ತು. ಯಜಮಾನ್ರಿಗೆ ಹೇಳಿದ್ವಿ, ಆದರೂ ಅವ್ರು ಏನೂ ಮಾಡಲಿಲ್ಲ. ನೀರು ಸರಿಯಾಗಿಲ್ದಿರೋದಕ್ಕೆ ಫಸಲು ಚೆನ್ನಾಗಿ ಬರ್ತಾ ಇಲ್ಲ. ಎರಡು ದಿನದಲ್ಲಿ ಸರಿ ಮಾಡಿಸ್ಬಿಡ್ತೀನಿ. ಸಮಸ್ಯೆ ಅಂದ್ರೆ ಹೊಲಕ್ ಸಂಬಂಧಪಟ್ಟಿರೋದಲ್ಲ. ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ ಅಂತ. ಅವ್ರಿಗೇನು ಸಮಸ್ಯೆ ಇರುತ್ತೆ ಕಾವೇರಿ? 365 ದಿನ ಕೆಲಸ ಕೊಡ್ತಿದ್ದೀವಿ, 2 ಹೊತ್ತು ಅನ್ನ ಹಾಕ್ತಿದ್ದೀವಿ. ಇನ್ನೇನು ಬೇಕು ಅವ್ರಿಗೆ? ಇಲ್ಲಿ ನೋಡಿ, ನೀವ್ ಹೇಳಿ, ನಿಮ್ಗೇನೇ ಸಮಸ್ಯೆ ಇದ್ರು ಅದನ್ನ ನಾನ್ ಬಗೆಹರಿಸ್ತೀನಿ. ನಮಗೆ ಕೊಡೋ 300 ರೂಪಾಯಿ ದಿನಕ್ಕೆ ಸಾಕಾಗಲ್ಲಮ್ಮ. ಅದೇನು, ನಿಮಗ್ ಕೊಡ್ತಿರೋದು 800 ಅಲ್ವಾ? 300 ರೂಪಾಯಿ ಅಂತಿದ್ದೀರಲ್ಲ? ಹೌದಮ್ಮ, 300 ರೂಪಾಯೇ ಕೊಡ್ತಿರೋದು. ಏನ್ ಯಜಮಾನ್ರೆ ಇದು? ಲೆಕ್ಕದ ಬುಕ್ಕಲ್ಲಿ ಕೂಲಿಯವ್ರಿಗೆ ದಿನ ಕೊಡೋ ಸಂಬಳ 800 ರೂಪಾಯಿ ಅಂತ ಬರೀತಿದ್ದೀರಾ. ಮತ್ ಇವ್ರಿಗೆ ಯಾಕೆ ಬರೀ 300 ರೂಪಾಯಿ ಕೊಡ್ತಾ ಇದ್ದೀರಾ? ಅದು ಅದೇನಂದ್ರೆ ಏನೂ ಇಲ್ಲ ಕಾವೇರಿ, ಆ ಅಗ್ನಿದೇವ್ ಅವ್ರ ಫ್ಯೂಚರ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಹಾ, ಅವರೆಲ್ಲ ಖುಷಿಯಾಗಿ ಬದುಕೋದಕ್ಕೆ ದಿನಕ್ಕೆ 300 ರೂಪಾಯಿ ಸಾಕಾಗತ್ತೆ. ಅದು ಅಲ್ಲದೆ ಉಳ್ದಿರೋ 500 ರೂಪಾಯಿನ ಅವ್ರ ಹೆಸರಲ್ಲೇ ಜಮಾ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಮದ್ವೆಗಳಾದಾಗ ಮಕ್ಕಳ ಎಜುಕೇಶನ್ಗೋಸ್ಕರ ಅಂತ ಕೇಳ್ತಾ ಇರ್ತಾರಲ್ವಾ, ಅವಾಗ ಉಪಯೋಗಕ್ಕೆ ಬರುತ್ತೆ ಅಂತ ಕೋಡಿಡ್ತಾ ಇದ್ದಾರೆ. ಹೌದು ಕಾವೇರಿ. ಆ ವಿಷಯ ಅವ್ರಿಗೂ ಗೊತ್ತಿಲ್ಲದೆ ಮುಚ್ಚಿಡ್ತಿದ್ದೀರಾ? ಹೌದು ಕಾವೇರಿ, ವೈದಿಕ ಹೇಳಿದ್ದು 100% ಕರೆಕ್ಟ್. ನೀವ್ ಮಾಡ್ತಿರೋ ಈ ಒಳ್ಳೆ ಕೆಲ್ಸದ ಬಗ್ಗೆ ನನ್ನ ಅಜ್ಜಿಗೆ ಹೇಳ್ತೀನಿ. ಅಮ್ಮ ಕಾವೇರಿ, ಅವ್ರು ನಮ್ಮ ಹೆಸರಿಂದ ಎಷ್ಟು ವರ್ಷ ಕೊಳ್ಳೆ ಹೊಡಿತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಕೊಟ್ಟಿದ್ರು ನಾವು ಅದನ್ನ ಉಳಿಸೋದಕ್ಕಾಗ್ತಿರ್ಲಿಲ್ಲ. ಈಗ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಐತೆ. ನಮ್ಮ ದುಡ್ಡನ್ನೆಲ್ಲ ಅಕೌಂಟಲ್ಲೇ ಹಾಕ್ಬಿಡ್ತೀವಿ. ಏಯ್, ಅಂದ್ರೆ ಏನ್ರೋ, ನನ್ನ ಮೇಲೆ ನಂಬಿಕೆ ಇಲ್ವಾ? ಅವ್ರಿಗೆ ಬರ್ಬೇಕಾಗಿರೋ ದುಡ್ಡಿನ ವಿಷಯದಲ್ಲಿ ನಿಮ್ಮೇಲ್ ಯಾಕೆ ನಂಬಿಕೆ ಇಟ್ಕೋಬೇಕು ಯಜಮಾನ್ರೆ? ಸರಿ, ನೀವೊಂದ್ ಕೆಲ್ಸ ಮಾಡಿ. ನಾಳೆ ಅಷ್ಟರಲ್ಲಿ ಅವ್ರ ಹೆಸರಲ್ಲಿ ಜಮಾ ಮಾಡಿರೋ ದುಡ್ಡನ್ನೆಲ್ಲ ಅವ್ರ ಅಕೌಂಟ್ಸ್ಗೆ ಹಾಕ್ಬಿಡಿ. ಇಲ್ಲ ಅಂದ್ರೆ ಈ ವಿಷಯನ ಅಜ್ಜಿಗೆ ಹೇಳ್ಬೇಕಾಗತ್ತೆ. ನೋಡು ಕಾವೇರಿ, ನಾಳೆ ತನಕ ಟೈಮ್ ಇದೆಯಲ್ವಾ? ಎಲ್ಲ ದುಡ್ಡು ನಾನೇ ಅರೇಂಜ್ ಮಾಡ್ತೀನಿ.
ಅವ್ರ ಅಕೌಂಟ್ಗೆ ಹಾಕ್ತೀನಿ. ನಿಮ್ ದುಡ್ಡಿಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ನೀವ್ಗಳು ಕಷ್ಟಪಟ್ಟು ದುಡಿತಿರೋ ಈ ಹೊಲ ಯಾವತ್ಗೂ ನಿಮ್ ಕೈ ಬಿಡ್ದಿರೋ ತರ ನಾನ್ ನೋಡ್ಕೋತೀನಿ. ನಿಮ್ಗೇನೇ ಸಮಸ್ಯೆ ಇದ್ರೂ ಅದ್ ನನ್ನ ಹತ್ರ ಹೇಳಿ. ಕೂಲಿ ಕೆಲ್ಸ ಅಂತ ಅನ್ಕೊಳ್ದೆ ನಮ್ ಮನೇಲಿ ಒಬ್ರಾಗಿ ಕೆಲ್ಸ ಮಾಡಿ. ಆಯ್ತಮ್ಮ, ನಮಸ್ಕಾರಮ್ಮ. ಸರಿ, ಬನ್ನಿ ಬನ್ನಿ, ಕೆಲಸ ಮಾಡೋಣ ಬನ್ನಿ. ಎಷ್ಟೋ ವರ್ಷಗಳಿಂದ ನಾವು ದೋಚ್ತಾ ಇದ್ವಿ. ನಮ್ಮ ಕಳ್ತನದ ಬಗ್ಗೆ ಧೈರ್ಯವಾಗಿ ಮಾತಾಡೋರು ಇಲ್ಲ ಅನ್ನೋ ಧೈರ್ಯದಿಂದ ಇಷ್ಟೆಲ್ಲ ಮಾಡಿದ್ವಿ. ಈಗ ಕಾವೇರಿ ಬರ್ತಿದ್ದಂಗೆ ಈ ನನ್ನ ಮಕ್ಕಳಿಗೆ ಧೈರ್ಯ ಬಂತು. ಇಲ್ಲಿವರೆಗೂ ನಾವು ದೋಚಿರೋ ದುಡ್ಡನ್ನೆಲ್ಲ ಒಂದೇ ಸಲ ಕೊಡಬೇಕು ಅಂದರೆ ಎಲ್ಲಿಂದ ತರೋದು? ವೈದಿಕ ಕೊಡ್ಲಿಲ್ಲ ಅಂದರೆ ಈ ವಿಷಯನ ದೊಡ್ಡಮ್ಮನಿಗೆ ಹೇಳ್ತಾಳೆ ಕಾವೇರಿ. ದೊಡ್ಡಮ್ಮ ನಿಜವಾಗ್ಲೂ ಕ್ಷಮಿಸಲ್ಲ. ರಾಜಮಹಲಲ್ಲಿ ರಾಜ ರಾಣಿರ್ ಥರ ಆರಾಮಾಗಿ ಬದುಕ್ತಾ ಇದ್ವಿ. ಆ ಕಾವೇರಿಯಿಂದ ಇವಾಗ ಎಂಥ ಪರಿಸ್ಥಿತಿ ಎದುರಾಗಿದೆ ನೋಡು. ಆ ಕಾವೇರಿನ ಸಾಯಿಸದೆ ಹೋದ್ರೆ ನಮ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಹೌದು ಮಯೂರಿ, ಕೂಲಿ ಅವ್ರ ಹತ್ರ ನಾವು ದೋಚಿರೋ ದುಡ್ಡನ್ನೆಲ್ಲ ಒಟ್ಟು ಮಾಡೋದಕ್ಕಿಂತ ಕಾವೇರಿನ ಸಾಯಿಸೋದೇ ಸುಲಭ. ಇಲ್ಲ ಅಂದ್ರೆ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋಕ್ ಸಾಧ್ಯ? 1-2 ದಿನದ್ದಲ್ಲ, ಎಷ್ಟೋ ವರ್ಷಗಳಿಂದ ದೋಚಿರುವಂತ ದುಡ್ಡದು. ಹೌದು ಅಗ್ನಿದೇವ್, ಕಾವೇರಿನ ಕೊಂದ್ ಹಾಕೋಣ. ಈ ಕೂಲಿ ಅವ್ರಿಗೆಲ್ಲ ಕಾವೇರಿ ನೋಡಿ ಧೈರ್ಯ ಬಂದಿದೆ. ನಮ್ಮ ಎದುರಿಗೆ ಬಾಯ್ಬಿಟ್ಟು ಮಾತಾಡೋಕ್ಕೂ ಹೆದರ್ತಾ ಇದ್ದಂಥ ಅವರು ಇವಾಗ ಒಂದೇ ಸಲ ನಮ್ಮ ತಪ್ಪನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಇವ್ರನ್ನೆಲ್ಲ ಹೀಗೆ ಬಿಟ್ರೆ ನಾಳೆ ದಿನ ನಾವು ದೋಚಿರೋ ದುಡ್ಡು ಜಮಾ ಆಗೋವರೆಗೂ ನಮ್ಮನ್ನು ಕೂಡ ಕೂಲಿ ಕೆಲಸ ಮಾಡುವಂತಾಳೆ ಆ ಕಾವೇರಿ. ಹೌದು ಮಮ್ಮಿ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಕಾವೇರಿ ಸಾಯ್ಬೇಕು. ಅಂಕಲ್, ಅವ್ರ ಓವರ್ ಆ್ಯಕ್ಟಿಂಗ್ಗೆ ನೀವು ಒಂದು ಫುಲ್ ಸ್ಟಾಪ್ ಇಡಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನದು ಐಡಿಯಾ? ಒಂದು ಸಲ ಆ ಕಡೆ ನೋಡಿ. ಆ ಎತ್ತು ನಾವು ಮೇಯಿಸ್ಬೇಕಾ ಶಂಕು? ಅಯ್ಯೋ ಅಲ್ಲ ಅಂಕಲ್, ನಿಮಗೆ ಭಯ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ನನ್ನ ಪ್ಲಾನ್ ನಿಮಗೆ ಅರ್ಥ ಆಗ್ತಿಲ್ಲ. ಶತಕೋಟಿ ದರಿದ್ರಗಳಿಗೆ ಅನಂತ ಕೋಟಿ ಉಪಾಯಗಳು ಅನ್ನೋ ಹಾಗೆ ನಿಮಗೆ ಅಂಟಿರೋ ದರಿದ್ರನ ದೂರ ಮಾಡೋದಕ್ಕೆ ಈ ಎತ್ತೇ ನಿಮಗೆ ಉಪಾಯ ಅಂಕಲ್. ಅಂದ್ರೆ ಈ ಎತ್ತಿನ ರೋಜ್ಕೆಚ್ಚಿ ಕಾವೇರಿ ಹತ್ರ ಬಿಟ್ರೆ ಅವಳು ಸಾಯ್ತಾಳೆ, ಅದೇ ಅಲ್ವಾ ಶಂಕು? ಎಕ್ಸಾಕ್ಟ್ಲಿ ಮಯೂರಿ. ಆದರೆ ಚಿಕ್ಕ ಚೇಂಜ್. ನೀನು ಕಾವೇರಿನ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ, ನಾನು ಆ ಪೃಥ್ವಿನೇ ಸಾಯಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವನೊಬ್ಬನ್ನ ದೂರ ಮಾಡಿಬಿಟ್ರೆ ನನ್ನ ನಿನ್ನ ದಾರಿಗೆ ಯಾರೂ ಅಡ್ಡ ಬರಲ್ಲ. ಕಾವೇರಿನ ಸಾಯಿಸಿದ್ರೆ ಡ್ಯಾಡಿಗೆ ಬಂದಿರೋ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ, ನನಗೂ ಪೃಥ್ವಿಗೂ ಲೈನು ಕ್ಲಿಯರ್ ಆಗುತ್ತೆ. ಇಂಡಿಯಾಗೆ ವೇಟ್ ಮಾಡ್ತಿದ್ಯಾ ಶಂಕು? ಆ ಎತ್ತನ್ನ ಕಾವೇರಿ ಹತ್ರ ಬಿಡು, ಕಾವೇರಿ ಅನ್ನೋ ಪೀಡೆ ತೊಲಗತ್ತೆ. ಇಲ್ಲಿ 100 ಎಕರೆ ಇದೆ ಕಾವೇರಿ. ಇನ್ನು ಪಕ್ಕದೂರಲ್ಲಿ 200 ಎಕರೆ ಮಾವಿನ ತೋಟ ಇದೆ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕನಿಷ್ಠ ಅಂದ್ರೂ 250 ಎಕರೆ ರಾಜವಂಶಕ್ಕೆ ಸೇರಿರೋದೇ ಆಗಿರುತ್ತೆ. ವಕೀಲ್ ಸಾಹೇಬ್ರೆ, ಇಷ್ಟು 1000 ಎಕರೆ ಭೂಮಿ ಮೇಲೆ ಭೂಮಿಯಲ್ಲಿ ಬೆಳೆಯೋ ಬೆಳೆ ಬಗ್ಗೆ ನನಗ್ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನಲ್ಲಿ ಏನ್ ನೋಡಿ ಇಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಕಾವೇರಿ, ನಿನ್ನ ಹುಟ್ಟು ಬೆಳೆದಿದ್ದು ಗುಡಿಸ್ಲಲ್ಲೇ ಆದರೂ ನಿನ್ನಲ್ಲಿ ರಾಜವಂಶಸ್ತ್ರ ಗುಣ ಇದೆ. ಮನುಷ್ಯರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ಇದೆ. ರೈತರುಗಳಿಗೆ ಕಷ್ಟ ಬಂದಾಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋಷ್ಟು ತಿಳುವಳಿಕೆ ಇದೆ. ಕೆಟ್ಟೋರ ವಿರುದ್ಧ ಹೋರಾಡೋಷ್ಟು ಧೈರ್ಯ ಇದೆ.
4 ಜನಕ್ಕೆ ಒಳ್ಳೇದಾಗುವಂಥದ್ದು ಏನೇ ಆದರೂ ಸರಿ ಧೈರ್ಯವಾಗಿ ಮಾಡ್ತೀಯಾ. ಇದಕ್ಕಿಂತ ಇನ್ನೇನು ಬೇಕು ಕಾವೇರಿ?